ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಕೆಲವೇ ಕ್ಷಣದಲ್ಲಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಲಿದ್ದಾರೆ. ಉಭಯ ನಾಯಕರು ಚರ್ಚೆಯನ್ನ ಮಾಡಲಿದ್ದಾರೆ. ಕುರ್ಚಿ ಕಾದಾಟಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ನಾಳೆ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು. ಆ ತೀರ್ಮಾನಕ್ಕೂ ಮೊದಲೇ ನಾಳೆ ನಡೆಯುವಂತಹ ಮೀಟಿಂಗ್ ಮೊದಲೇ ಹೈಕಮಾಂಡೇ ಈ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದೆ. ಉಭಯ ನಾಯಕರಿಗೆ ನೀವು ಬಂದು ಕೂತ್ಕೊಂಡು ಚರ್ಚೆ ಮಾಡಿ ಅಂತ ಹೇಳಿದೆ. ಹಾಗಾಗಿ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ಈ ಬಗ್ಗೆ ಡೀಟೇಲ್ಸ್ ನಾಗ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿಗಳು ಮುಖ್ಯಮಂತ್ರಿಗಳ ನಿವಾಸದ ಬಳಿಯೂ ಇದ್ದಾರೆ, ಉಪಮುಖ್ಯಮಂತ್ರಿಗಳ ನಿವಾಸದ ಬಳಿಯೂ ಇದ್ದಾರೆ. ಅಲ್ಲಾಗುವಂತಹ ಪ್ರತಿ ಕ್ಷಣದ ಡೆವಲಪ್ಮೆಂಟ್, ಯಾರು ಬರ್ತಿದ್ದಾರೆ, ಯಾರು ಹೋಗ್ತಿದ್ದಾರೆ, ಏನ್ ಚರ್ಚೆ ನಡೀತಾ ಇದೆ, ಮುಂದೆ ಏನಾಗುತ್ತೆ ಅದೆಲ್ಲದರ ವಿಶ್ಲೇಷಣೆಯನ್ನ ನಮ್ಮ ಪ್ರತಿನಿಧಿಗಳು ನೀಡಲಿದ್ದಾರೆ. ಮುಖ್ಯಮಂತ್ರಿಗಳ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಗಣಪತಿ ಹಾಗೆ ಶಿವಪ್ರಸಾದ್ ಇಬ್ರು ಕೂಡ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ನೇರವಾಗಿ ಶಿವಪ್ರಸಾದ್ ಬಳಿ ಹೋಗ್ತೀನಿ. ಶಿವಪ್ರಸಾದ್, ಹೈಕಮಾಂಡ್ ಸೂಚನೆಯ ಮೇರೆಗೆ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದು, ಅವರೇ ಆಯೋಜನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಪಟ್ಟನ್ನ ಎಷ್ಟು ಬಿಗಿಯಾಗಿ ಇಟ್ಕೊಂಡಿದ್ದಾರೆ ಅನ್ನೋದು ಮೊನ್ನೆ ಅವರು ಮಾಡಿದಂತಹ ಟ್ವೀಟ್ ನಿಂದಲೇ ಸ್ಪಷ್ಟವಾಗಿತ್ತು. ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ವಿಶ್ವದ ಅತಿ ದೊಡ್ಡ ಶಕ್ತಿ ಅನ್ನೋದನ್ನ ಟ್ವೀಟ್ ಮಾಡಿದ್ರು. ಅಲ್ಲಿಗೆ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟ ಹಾಗೆ ತನ್ನ ಪಟ್ಟನ್ನ ಸಡಿಲಿಸೋದಿಲ್ಲ ಅನ್ನುವಂತಹ ಸಂದೇಶವನ್ನ ಡಿಕೆ ಶಿವಕುಮಾರ್ ಪಾಸ್ ಮಾಡಿದ್ರು. ಬಟ್ ಈಗ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾವ ತಂತ್ರಗಾರಿಕೆಯೊಂದಿಗೆ ಸಿಎಂ ನಿವಾಸಕ್ಕೆ ಬರಬಹುದು, ಡಿಸಿಎಂ ಏನ್ ಪ್ರಸ್ತಾಪವನ್ನ ಮಾಡಬಹುದು ಮುಖ್ಯಮಂತ್ರಿಗಳ ಮುಂದೆ ಅಂತ ಹೇಳಿ ಶಿವಪ್ರಸಾದ್. ಖಂಡಿತವಾಗಿ ವಿದ್ಯಾಶ್ರೀ, ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲಿ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಸಿಎಂ ಅವರ ನಿವಾಸಕ್ಕೆ ತೆರಳೋದಕ್ಕೆ. ಈಗ ಪ್ರತಿನಿತ್ಯ ಏನು ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗ್ತಾರೆ, ಅವರು ಮನೆ ದೇವರು ಮತ್ತೆ ಇಷ್ಟ ದೇವರುಗಳಿಗೆ ಪ್ರಾರ್ಥನೆಯನ್ನ ಪೂಜೆಯನ್ನ ಸಲ್ಲಿಸೋದ್ರ ಮುಖಾಂತರ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಸದಾಶಿವನಗರ ನಿವಾಸದಿಂದ ಸಿಎಂ ನಿವಾಸ ಕಾವೇರಿಗೆ ತೆರಳಲಿದ್ದಾರೆ. ಇದಕ್ಕೂ ಮುನ್ನ ಸದ್ಯ ಈಗಾಗಲೇ ರಾತ್ರಿ ಇಡೀ ಅವರ ಬೆಂಬಲಿಗರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ಮಾಡಿದ್ರು. ನಾಯಕತ್ವ ವಿಚಾರ ಕುರಿತಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆರಂಭದಿಂದಲೂ ಕೂಡ ತಮ್ಮ ಬಿಗಿ ಪಟ್ಟನ್ನ ಅಂದ್ರೆ ಇವತ್ತಿನ ವರ್ಗೂ ಕೂಡ ತಮ್ಮ ನಿಲುವಲ್ಲಿ ಏನು ಕೂಡ ಬದಲಾವಣೆಗಳು ಕಂಡು ಬರ್ತಾ ಇಲ್ಲ. ಈಗಾಗಲೇ ಆದಂತ ಅಂದ್ರೆ ಸರ್ಕಾರ ಬಂದಂತ ಅವಧಿಯಲ್ಲಿ ಆದಂತ ಒಪ್ಪಂದದ ವಿಚಾರ ಕುರಿತಂತೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಎಲ್ಲೂ ಕೂಡ ಹೈಕಮಾಂಡ್ ನಾಯಕರಿಗೆ ಮುಜುಗರವನ್ನ ಉಂಟು ಮಾಡಲಿ, ಶಾಸಕರು ದೆಹಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಅದನ್ನ ಸಮರ್ಥನೆ ಮಾಡೋದ್ರ ಮುಖಾಂತರ ಅಂದ್ರೆ ಸಚಿವ ಸ್ಥಾನದ ಬೇಡಿಕೆ ಇಟ್ಕೊಂಡು ದೆಹಲಿಗೆ ಹೋಗಿದ್ದಾರೆ ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ನೀಡಿದ್ರು. ಸದ್ಯ ಈಗ ನಾಯಕತ್ವ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರ ಆದೇಶಕ್ಕೆ ಇಬ್ಬರು ನಾಯಕರು ಅಂದ್ರೆ ಸಿಎಂ ಡಿಸಿಎಂ ಇಬ್ರು ಕೂಡ ಬದ್ಧವಾಗಿರ್ತೀವಿ ಅಂತಕ್ಕಂಥ ಹೇಳಿಕೆಯನ್ನ ನೀಡ್ತಾ ಇದ್ದು, ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಈ ವಿಚಾರ ಕುರಿತಂತೆ ಚರ್ಚೆ ಆಗಲಿದೆ. ಈಗ ಸಿದ್ದರಾಮಯ್ಯ ಅವರು ಯಾವ ವಿಚಾರಗಳನ್ನ ಇವತ್ತು ಮುಂದಿಡ್ತಾರೆ ಅವೆಲ್ಲವನ್ನೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಲಿಸ್ತಾರೆ. ಆ ನಂತರ ಸದ್ಯ ಕೆಪಿಸಿಸಿ ಅಧ್ಯಕ್ಷನಾಗಿದ್ದೀನಿ, ಸರ್ಕಾರ ಬರಲಿಕ್ಕೆ ನನ್ನ ಎಫರ್ಟ್ ಇದೆ, ತಾವು ದೊಡ್ಡ ಮನ್ಸು ಮಾಡಬೇಕು ಎಂಬತಕ್ಕಂಥ ಬೇಡಿಕೆ ಇಡೋದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಈಗ ಕನ್ವಿನ್ಸ್ ಮಾಡಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ನಡೆಸಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ನಾಯಕತ್ವ ವಿಚಾರ ಕುರಿತಂತೆ ಆರಂಭದಲ್ಲಿ ಇದ್ದಂತ ಹೇಳಿಕೆಗಳು ಸದ್ಯ ಆನಂತರ ಸ್ವಲ್ಪ ಸಾಫ್ಟ್ ಆಗ್ತಾ ಬಂದ್ರು. ಅಂದ್ರೆ ಹೈಕಮಾಂಡ್ ಆದೇಶಕ್ಕೆ ಬದ್ಧ ಅಂತಕ್ಕಂಥ ಹೇಳಿಕೆಯನ್ನ ನೀಡಿದ್ರು. ಆನಂತರ ಅವ್ರ ಬೆಂಬಲಿಗರು ಕೂಡ ಅದಕ್ಕೆ ಪ್ರತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರು ನಾಯಕತ್ವ ಬಿಟ್ಕೊಡ್ಬಾರ್ದು, ಅವರೇ ಮುಂದುವರಿಬೇಕು, ಅವ್ರ ನಾಯಕತ್ವದಲ್ಲೇ ಚುನಾವಣೆ ಆಗಲಿದೆ ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ನೀಡ್ತಾ ಬಂದಿದ್ರು. ಹಾಗಾಗಿ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರ ಜೊತೆ ಭೇಟಿಯಾಗಿ ಇವತ್ತು ಮಾತುಕತೆಯನ್ನು ನಡೆಸೋದ್ರ ಮುಖಾಂತರ ಸದ್ಯ ಹೈಕಮಾಂಡ್ ಸೇರಿದಂತ ಇತರ ನಾಯಕರುಗಳು ಕೂಡ ಈ ವಿಚಾರ ಕುರಿತಂತೆ ಅಂದ್ರೆ ಆಗಿದ್ದಂತ ಒಪ್ಪಂದಕ್ಕೆ ಪೂರಕವಾಗಿದ್ದಾರೆ. ತಾವು ಕೂಡ ಈ ಬಗ್ಗೆ ಚಿಂತನೆಯನ್ನ ನಡೆಸಬೇಕು, ಜೊತೆಗೆ ತಮ್ಮ ಬೆಂಬಲಿಗರಿಗೂ ಕೂಡ ಸೂಚನೆಯನ್ನ ನೀಡಬೇಕು. ನಾಯಕತ್ವ ವಿಚಾರದಲ್ಲಿ ನಂದು ಅಂತಿಮವಾದಂತ ತೀರ್ಪಿದೆ, ತೀರ್ಮಾನಕ್ಕೆ ಬರಲಾಗಿದೆ, ಇದಕ್ಕೆ ಎಲ್ಲರೂ ಕೂಡ ಒಪ್ಪಿಗೆಯನ್ನ ಸೂಚಿಸಬೇಕು ಎಂಬತಕ್ಕಂಥ ಕನ್ವಿನ್ಸ್ ಮಾಡ್ಲಿಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ನಡೆಸಿದ್ದಾರೆ. ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ ಅಂದ್ರೆ ನಾಯಕತ್ವ ವಿಚಾರ ಕುರಿತಂತೆ ಹೈಕಮಾಂಡ್ ಆದೇಶಕ್ಕೆ ಬದ್ಧ, ಒಂದ್ ವೇಳೆ ಏನಾದ್ರೂ ತಮಗೆ ಸಿಎಂ ಸ್ಥಾನ ನೀಡಬೇಕು ಎಂಬತಕ್ಕಂಥ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಸದ್ಯದ ನಿಲುವು ಯಾವ ರೀತಿ ಇದೆ, ಅವರ ಬೆಂಬಲಿಗರು ಯಾವ ವಾದವನ್ನ ಯಾವ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದಾರೆ ಅಂತಕ್ಕಂಥ ವಿಚಾರಗಳ ಕುರಿತಂತೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಗಮನಕ್ಕೂ ಕೂಡ ತರಲಿದ್ದಾರೆ. ಆ ನಂತರ ನಾಯಕತ್ವ ಬದಲಾವಣೆ ವಿಚಾರ ಅಂದ್ರೆ ತಮಗೆ ಈ ಅವಧಿಯಲ್ಲೇ ಅಂದ್ರೆ ಈಗ ಸದ್ಯ ಈಗ ಅಧಿವೇಶನ ಇದೆ, ಈ ಸಂದರ್ಭದಲ್ಲಿ ಜೊತೆಗೆ ಬಜೆಟ್ ಕೂಡ ಆರಂಭವಾಗುತ್ತೆ ಮಾರ್ಚ್ ನಲ್ಲಿ, ಈ ಎಲ್ಲ ವಿಚಾರಗಳನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಜೊತೆ ಮಾತನಾಡ್ತಾರೆ. ಆ ನಂತರ ಏನಾದ್ರು ಈ ಅವಧಿಯಲ್ಲೇ ಬಿಟ್ಕೊಡ್ತಾರ ಅಥವಾ ಏನಾದ್ರು ಇನ್ನೊಂದು 6 ತಿಂಗಳ ನಂತರ ಅಥವಾ ಈಗ ದಾಖಲೆ ಬರೀಬೇಕು ಅಂತಕ್ಕಂಥ ಲೆಕ್ಕಾಚಾರದ
ಅಧಿಕಾರದಲ್ಲಿದ್ದಾರೆ CM ಸಿದ್ದರಾಮಯ್ಯ ಅವರು CM ಆಗಿ ಅರಸು ದಾಖಲೆ ಅವರನ್ನ ಮುರಿದ ನಂತರ ಏನಾದರೂ ಬಿಟ್ಕೊಡ್ತಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ನಾವು ಈಗ ಕಾದು ನೋಡಬೇಕಾಗಿದೆ. ಸದ್ಯ DCM DK ಶಿವಕುಮಾರ್ ಅವರು ಅವರ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ಲದೇ ಇದ್ರೂ ಕೂಡ CM ಸಿದ್ದರಾಮಯ್ಯ ಅವರು ಯಾವ ವಿಚಾರವನ್ನ DCM DK ಶಿವಕುಮಾರ್ ಅವರ ಗಮನಕ್ಕೆ ತರ್ತಾರೆ, ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಎಂಬುದನ್ನು ಕೂಡ ಕಾದು ನೋಡಬೇಕಾಗಿದೆ. ಸದ್ಯ ಈಗ ಹೈಕಮಾಂಡ್ ನಾಯಕರುಗಳು DCM ಮತ್ತೆ CM ಅವ್ರನ್ನ ಕರೆಯೋದಿದ್ರು ಅಂದ್ರೆ ದೆಹಲಿಗೆ ಬರಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.